ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೊತ್ತು. ಮೊದಲಿಗೆ ಈ ನವಂಬರ್ ಮಂತ್ ಹೇಗಿರುತ್ತೆ, ಈ 12 ರಾಶಿಗಳು ಫಲಗಳನ್ನ ಅಬ್ಸರ್ವ್ ಮಾಡೋಣ. ಅದರಲ್ಲಿ ನವಂಬರ್ ಮಂತಲ್ಲಿ ಗ್ರಹಗಳ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಾಲಿಟಿಲಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ಒಂದು ಗುರುಗ್ರಹ ಭಾಳ ವಿಶೇಷವಾಗಿ ಹುಚ್ಚನಾಗಿರ್ತಾನೆ. ನವಂಬರ್ ಮಂತಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾನೆ. ಗುರು ಹುಚ್ಚನಾಗಿರೋದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ. ಅದು ತುಂಬ ದೊಡ್ಡ ಬೆನಿಫಿಟ್ ಅಂತೆ. ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ, ಅದು ತುಂಬ ಬೆನಿಫಿಟ್ಟು. ಶನಿ ಮೀನರಾಶಿಲಿದ್ದಾನೆ. ಚಂದ್ರನು ಕೂಡ ಮೀನರಾಶಿಗೆ ಬರ್ತಾನೆ. ರಾಹು ಕೇತುಗಳು ಎಂದಿನಂತೆ ಕುಂಭರಾಶಿಲಿ ರಾಹು ಇದ್ದಾನೆ, ಸಿಂಹ ರಾಶಿಲಿ ಕೇತು ಗ್ರಹ ಇದ್ದಾನೆ. ಅದೇ ರೀತಿಯಲ್ಲಿ ಕುಜ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಸೇರ್ತಾರೆ. ಇದು ವೆರಿ ಡೇಂಜರ್ ಅಂತ ಹೇಳುತ್ತೆ, ದೊಡ್ಡ ಯೋಗನೂ ಕೂಡ ಹೇಳುತ್ತೆ. ಶುಕ್ರ ಮತ್ತು ಕುಜಗ್ರಹ ಮತ್ತು ಸೂರ್ಯಗ್ರಹನೂ ಕೂಡ ಮೇಷರಾಶಿಲಿ ಒಟ್ಟಿಗೆ ಸೇರ್ತಾರೆ. 3 ಗ್ರಹ ಒಟ್ಟಿಗೆ ಸೇರೋದು ವೃಶ್ಚಿಕ ರಾಶಿಲಿ ಸೇರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಸೇರೋದ್ರಿಂದ ಈ ಒಂದು ಫಲಗಳನ್ನ ಹೇಗೆ ಅಬ್ಸರ್ವ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಭಾಳ ವಿಶೇಷವಾಗಿ ರಾಜಯೋಗವನ್ನು ಯಾವ ರಾಶಿಯಲ್ಲಿ ಅದೃಷ್ಟವನ್ನು ಕಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ರಾಶಿ ಫಲಗಳನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮರೆಯಲ್ಲಿ ಎಲ್ಲರೂ ಕೂಡ ನೀವು ಕೇಳಿ ಫಾಲೋ ಮಾಡಿ. ಅದರಲ್ಲಿ ಮೊದಲಿಗೆ ತುಂಬ ಗಮನವಾಗಿರಬೇಕಾದವ್ರಿಗೆ ವಿಪರೀತ ಯೋಗವನ್ನು ಕೊಡುವಂಥ ಗ್ರಹಗಳು ಯಾವುವಪ್ಪ ಅಂದರೆ, ಒಂದು ಗುರುಗ್ರಹ ತುಂಬ ರಾಜಯೋಗವನ್ನು ಕೊಡ್ತಾನೆ. ಅದು ರಾಜಯೋಗನ ನೀವು ಬಳಸ್ಕೊಳ್ಳಿ. ಮತ್ತು ಬುಧನು ಕೂಡ ಶುಕ್ರನ ಮನೆಯಲ್ಲಿ ವಾಸ ಮಾಡ್ತಾನೆ. ಕುಜಗ್ರಹನೂ ಕೂಡ ವಾಸ ಮಾಡ್ತಿದ್ದಾನೆ. ಅದೇ ರೀತಿಯಲ್ಲಿ ನಿಮಗೆ ಮಿರಾಕಲ್ಲು ಕುಜ ಸ್ವಂತ ಮಲ್ಲಿದ್ದಾನೆ. ಅದು ಒಂದು ರಾಶಿಗೆ ಒಳ್ಳೆಯದು, ಒಂದು ರಾಶಿಗೆ ಕೆಟ್ಟದ್ದು. ಶನಿ ಎಂದಿನಂತೆ ಗುರು ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಹುಟ್ಟಂಥ ಮಕ್ಕಳಿಗೆ IAS IPS ಆಗೋರು, ಜಡ್ಜ್ ಆಗೋಂಥ ಯೋಗ ಇದೆ. ತುಂಬ ಈ ನವಂಬರ್ ಮಂತಲ್ಲಿ ಹುಟ್ಟಂಥವ್ರಿಗೆ ವಿಪರೀತ ಶ್ರೀಮಂತರಾಗೋಂಥ ಯೋಗದ ಮಕ್ಕಳುಗಳು ಹುಡ್ತಾರೆ. ಯೋಗದ ಒಂದು ಮುಹೂರ್ತಗಳು ಸಿಗುತ್ತೆ. ಯಾಕಂದರೆ ಈ ನವಂಬರ್ ಮಂತಲ್ಲಿ ಒಳ್ಳೆ ಲಗ್ನ ಅಂತ ಬಂದಾಗ ವಿಶೇಷವಾಗಿ ಒಂದು ಟಾಪ್ ಲಗ್ನ, ಕುಂಭ ಲಗ್ನ ಮತ್ತು ಕಟಕ ಲಗ್ನ ಇವೆರಡೂ ಕೂಡ ವಿಪರೀತ ರಾಜಯೋಗದ ಲಗ್ನ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ತುಲಾ ಲಗ್ನ, ಈ ತುಲಾ ಲಗ್ನದಲ್ಲಿ, ಕಟಕ ಲಗ್ನದಲ್ಲಿ ಮತ್ತು ಮಕರ ಲಗ್ನದಲ್ಲಿ ಏನು ಕೆಲಸ ಮಾಡ್ತಾರೋ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾರೆ. ಇದು ಮುಖ್ಯವಾಗಿ ಇದೇ ಮಕ್ಕಳು ಹುಟ್ಟಿದ್ರು ಕೂಡ ಈ 3 ಲಗ್ನವನ್ನು ಜನನವನ್ನು ಮಾಡಿದಾಗ ತುಂಬ ಬ್ಯೂಟಿಫುಲ್ ಅದೃಷ್ಟವನ್ನು ಕೊಡುತ್ತೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಕಲ್ಲರ್ಸ್ ಅಂತ ಯೂಸ್ ಮಾಡಿದಾಗ ಈ ನವಂಬರ್ ಮಂತಲ್ಲಿ ಭಾಳ ಲಕ್ಕಿ ಬಣ್ಣ ಅಂತ ಹೇಳಿದಾಗ ಬ್ಲ್ಯಾಕು ಮತ್ತು ರೆಡ್, ಬ್ಲ್ಯಾಕನ್ನ ರೆಡ್ಡು ಮತ್ತು ಯೆಲ್ಲೋ ಕಲರ್ ಇದನ್ನು ಮಿಕ್ಸ್ ಮಾಡಾಕ್ದಾಗ ಸಿಕ್ಕಾಪಟ್ಟೆ ರಾಜಯೋಗ ಬರುತ್ತೆ. ಯಾರಿಗೆಲ್ಲ ಮದುವೆ ಆಗಿರೋಲ್ಲ ಇವರೆಲ್ಲ ಈ ಬಣ್ಣವನ್ನು ಯೂಸ್ ಮಾಡಿ, ಬ್ಲ್ಯಾಕ್, ರೆಡ್ಡು ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಈ ನವಂಬರ್ ಮಂತಲ್ಲಿ ತುಂಬ ದುಡ್ಡು, ಬಿಗ್ನೆಸ್ಸು, ಸಾಲ ದುಡ್ಡು ವರ್ಕೌಟ್ ಆಗಬೇಕಂದ್ರೆ ಯೆಲ್ಲೋ ಕಲರ್ನ ಮತ್ತು ಬ್ಲೂನ, ಗ್ರೀನ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಒಳ್ಳೆಯದಾಗಲಿ. ಮೀನ ರಾಶಿಗೆ ಅಂತೂ ವಿಪರೀತ ರಾಜಯೋಗ ರೀ. ಜಿಂಗ ಲಕ 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 ಬರ್ರ ಅಂತೈತೆ. ಗುರುಗ್ರಹ ಶನಿಗ್ರಹ ತಾಂಡವಾಡ್ತಿದ್ದಾನೆ, ಶುಕ್ರ ತಾಂಡವಾಡ್ತಾನೆ, ಬುಧ ಗ್ರಹ ತಾಂಡವಾಡ್ತಾನೆ. ಮೀನ ರಾಶಿಲಿ ಲಕ್ ಮೇಲೆ ಲಕ್ ಬರ್ತಾಯಿದೆ. ವಿಪರೀತ ರಾಜಯೋಗವನ್ನು ಕೊಡ್ತಾಯಿದ್ದಾನೆ. ಮೀನರಾಶಿಗೆ ಒಂದು ಏನಪ್ಪ ಅಂದರೆ, ಹೆಸರು ಕಾಳನ್ನ ಜಾಸ್ತಿ ತಿನ್ನಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಮೀನರಾಶಿಯವರು ಸ್ವಲ್ಪ ಹುಷಾರಾಗಿರಿ. ಒಂದು ರೇವತಿ ನಕ್ಷತ್ರದಲ್ಲಿ ಹುಡ್ತಾರು, ತುಂಬ ಕೇರ್ಫುಲ್ ಆಗಿರಿ. ಅದರಲ್ಲಿ ಮೀನರಾಶಿಲಿ ಗುರು ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರ, ಪೂರ್ವಭದ್ರ ನಕ್ಷತ್ರದಲ್ಲಿ ಯಾರು ಹುಟ್ಟಿರ ವಿಪರೀತ ರಾಜಯೋಗ ಬರುತ್ತೆ. ಅದರಲ್ಲೂ ಕೂಡ ಪುಷ್ಯ ಅಂದರೆ ಉತ್ತರಭದ್ರ ನಕ್ಷತ್ರದಲ್ಲಿ ಯಾರು ಹುಟ್ಟಿರ ನಿಮಗೆ ತುಂಬ ಲಕ್ಕನ್ನು ಕೊಡ್ತಾನೆ. ಯಾರು ಗುರು ನಕ್ಷತ್ರ, ಶನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ತಾಂಡವಾಡ್ತಿದ್ದಾನೆ. ನೀವು ಭಾಳ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಟೈಮ್ ಇದ್ದರೆ ಚಿದಂಬರಂ ನಟರಾಜ ಸ್ವಾಮಿನ ದರ್ಶನ ಮಾಡಿ, ಒಂದು ಸರಿಗೆ ಹಾಲಂಗುಡಿ ಗುರುಗ್ರಹನ ದರ್ಶನ ಮಾಡಿ, ತಿನ್ನಲಾರ ಶನೇಶ್ವರನ ದರ್ಶನ ಮಾಡಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಇನ್ನೂ ಟೈಮ್ ಇದ್ದರೆ ತಿರುಚಂದ್ರ ಮುರುಗನ ದರ್ಶನ ಮಾಡಿ. ನಿಮಗೆ ಎಲ್ಲ ಥರದ ಒಂದು ರಾಜಯೋಗವನ್ನು ಕೊಡ್ತಿದ್ದಾರೆ. ಸ್ವಲ್ಪ ಪಾರ್ಟ್ನರ್ಶಿಪ್ಪು ಬ್ರೇಕಪ್ ಆಗೋದು, ಇಲ್ಲ ಪಾರ್ಟ್ನರ್ಶಿಪ್ಪಿಂದ ದುಡ್ಡು ಕೇಳೋದು ಇವೆಲ್ಲ ಲೇಟ್ ಆಗ್ತಿದ್ರೆ ನಿಮ್ಮ ಜೀವನದಲ್ಲಿ ಹೋಗಿ ಬುಧಗ್ರಹನು, ಮಧುರೆ ಮೀನಾಕ್ಷಿನ ಪ್ರಾರ್ಥನೆ ಮಾಡಿ. ಈ ಒಂದು ನವಂಬರ್ ಮಂತಲ್ಲಿ ನಿಮಗೆ ಭಯಂಕರ ಲಕ್ಕನ್ನು ಕೊಡೋದ್ರಿಂದ, ಗುರು ರಾಶಿ ನೋಡೋದ್ರಿಂದ ನಿಮಗೆ ಕೋಟಿ ಕೋಟಿ ರಾಜಯೋಗ ಬರುತ್ತದೆ. ಮುಳುಗಡೆ ಆಗಿದ್ದೀರ ಮೀನ ರಾಶಿಯಂತೂ ಬರಬಾರ್ದು, ಬಂದು ಚಪ್ಪಲಿ ತಗೊಂಡು ತಲೆ ಮೇಲೆ ಹೊಡ್ಕೋಬೇಕು ಹಂಗಾಗಿತ್ತೆ. ಇವಾಗ ಬಂಗಾರದ ಯೋಗ ಬಂದಿದೆ, ಬಂಗಾರವನ್ನು ತಗೊಂಡು ಖರೀದಿ ಬಂದಿದೆ. ಬಂಗಾರಕ್ಕೆ ಬೆಲೆ ಬಂದಿರಬೇಕಾದ್ರೆ ಮೀನರಾಶಿಗೆ ಬೆಲೆ ಬರಲ್ವಾ? ಮೀನರಾಶಿಗೆ ಭಾಳ ರಾಜಯೋಗನ ಕೊಡ್ತಾನೆ ದಕ್ಷಿಣಾಮೂರ್ತಿ. ಆದರೆ ನೀವು ದಕ್ಷಿಣಾಮೂರ್ತಿ ಫೋಟೋವನ್ನು ಈ ನವಂಬರ್ ಮಂತಲ್ಲಿ ಡೈಲಿ ನೋಡಬೇಕು. ದಕ್ಷಿಣಾಮೂರ್ತಿ ಫೋಟೋವನ್ನು ನಿಮ್ಮ ಮನೇಲಿಟ್ಟು ಭಾಳ ವಿಶೇಷವಾಗಿ ಭಾಳ ದಕ್ಷಿಣಾಮೂರ್ತಿ ಫೋಟೋ ಇಟ್ಕೊಂಡು ಒಂದು
ಮುಳ್ಳೆ ಹೂವು ಅಂದರೆ ಒಂಥರ ಮಲ್ಲಿಗೆಯಲ್ಲಿ ಮುಳ್ಳೆ ಹೂವು ಅಂತ ಹೇಳ್ತಾರೆ, ಹಂಗೆ ಜಾಜಿ ಮಲ್ಲಿಗೆ ಹೂವನ್ನ ದಯವಿಟ್ಟು ಈ ಫೋಟೋಗೆ ನೀವು ಡೈಲಿ ಬೆಳಗ್ಗೆ ಒಂದು 100 ಗ್ರಾಮಷ್ಟು ಸಂಕಲ್ಪ ಮಾಡ್ದಂಗೆ ಅರ್ಚನೆ ಮಾಡಿ. ನಿಮಗೆ ಈ ತಿಂಗಳಲ್ಲಿ ನೋಡಿ ಬರುವಂಥ ಕಷ್ಟಗಳೆಲ್ಲ ಹೋಗಿ ಸುಖವು ತಾಂಡವಾಡುತ್ತೆ, ಭಾಳ ಯೋಗ ಕೊಡುತ್ತೆ. ಒಂದು ನೀಲ ಒಂದು ಕನಕ ಪುಷ್ಯರಾಗ ಏನಾದ್ರು ನಿಮ್ಮ ಬಾಡಿಲಿದ್ದರೆ, ತುಂಬ ನಿಮ್ಮ ಮನೆಯಲ್ಲಿದ್ದರೆ ಭಾಳ ರಾಜಯೋಗ ಕೊಡುತ್ತೆ. ಈ ಒಂದು ತಿಂಗಳಲ್ಲಿ ನೀವು ಯೆಲ್ಲೋ ಕಲರ್ ಬಟ್ಟೆನ ನೈಟ್ ಹಾಕಿಂದು ಮಲ್ಕೊಳ್ಳಿ ನೋಡಿ. ಖಂಡಿತ ಅಲ್ಲ ಕೂಡ ನೈಟ್ ಮಲಗಬೇಕಾದ್ರೆ ಮೀನರಾಶಿಯವರು ಈ ತಿಂಗಳು ಪೂರ್ತಿ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಮಲಗಿ ತುಂಬ ದೊಡ್ಡ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ, ಭಾಳ ಲಕ್ಕ ಕೊಡುತ್ತೆ. ಮೀನರಾಶಿಗೆ ಯೋಗದ ಮೇಲೆ ಯೋಗ ಕೊಡ್ತಿದ್ದಾನೆ. ಅದು ರೇವತಿ ನಕ್ಷತ್ರಕ್ಕೆ ಸ್ವಲ್ಪ ಗೊಂದಲ, ಟೆನ್ಷನ್ನು, ಅಡಚಣೆಗಳು ಸಾಕಷ್ಟು ನಡೀತಾ ಇದೆ. ಈ ಅಡಚಣೆಯಿಂದ ನೀವು ಆಚೆ ಬರಬೇಕು ಅಂದರೆ ದಯವಿಟ್ಟು ನೀವು ಯೆಲ್ಲೋ ಕಲರ್ ಬಟ್ಟೆ ಹಾಕಿದ ಮಲಗಿ ನೀವು ಭಾಳ ಪುಣ್ಯದ ಫಲವನ್ನು ನೋಡ್ತೀರಾ. ಏನು ಗುರುಗ್ರಹ ಬುಧ ಗ್ರಹ ಎಲ್ಲ ತಾಂಡವಾಡ್ತಿದ್ದಾನೆ. ಮೀನರಾಶಿಗೆ ತುಂಬ ಒಳ್ಳೆಯದಾಗಲಿ. ನವಂಬರ್ ಮಂತು ಒಳ್ಳೆಯದಾಗಲಿ.